ಚಿನ್ನದ ಮೇಳ 2024 ಉದ್ಘಾಟನೆ ಮಾಡಲು ನನ್ನನ್ನು ಕರೆದಿದ್ದಾರೆ, ಗೌರವಿಸಿದ್ದಾರೆ. ಅದಕ್ಕೆ ತುಂಬಾ ಧನ್ಯವಾದಗಳು. ಹಾಗೂ ಈ ಗೌರವವನ್ನ ನಾನು ಕನ್ನಡ ರಂಗಭೂಮಿಗೆ ಅರ್ಪಿಸಲು ಇಷ್ಟಪಡ್ತೀನಿ. ಏಕೆಂದ್ರೆ ಅದು ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಗೆಳೆಯ, ಗೆಳತಿ, ಅಪ್ಪ, ಅಮ್ಮ, ಶಾಲೆ ಎಲ್ಲ. ನನ್ನನ್ನು ಮೈಸೂರಿನ ಜನರು ಸುಮಾರು 4 ವರ್ಷಗಳಿಂದ ನನ್ನನ್ನು ಕರೆದು ಬೇರೆ ಬೇರೆ ನಾಟಕಗಳಲ್ಲಿ ಅಭಿನಯಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ತುಂಬಾ ಧನ್ಯವಾದಗಳು. ನಾನು ಮೊನ್ನೆ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೆ, ನೀವೆಲ್ಲ ಪೇರೆಂಟ್ಸು ಅಪ್ಲಿಕೇಶನ್ ತಗೊಳಕ್ಕೆ ರಾತ್ರಿ ಎಲ್ಲ ಕಾಯ್ದು ರಂಗಾಯಣಲ್ಲೇ ಮಲಗಿ, ರೂಡಲ್ಲೆಲ್ಲ ಮಲಗಿ ತುಂಬಾ ಕಷ್ಟಪಟ್ಟು ಇಲ್ಲಿ ಬಂದಿದ್ದೀರಾ. ಮಕ್ಕಳು ಎಂಜಾಯ್ ಮಾಡಿ ಅಂತ. ಸೊ ಎಲ್ಲ ಮಕ್ಕಳು ಎಂಜಾಯ್ ಮಾಡಿ, ರಂಗಭೂಮಿನ ಪ್ರೀತಿಸಿ, ಅನುಭವಿಸಿ, ಅಭಿನಯಿಸಿ, ಚೆನ್ನಾಗಿ ಎಂಜಾಯ್ ಮಾಡಿ, ನಾಟಕ ಮಾಡಿ. ಗುಡ್ ವಿಶಸ್. ಕಲೆನ ಬರೀ ಇಷ್ಟಪಟ್ಟಿದ್ರೆ ಸಾಲದು, ನಾಟಕ ಮಾಡೋದಕ್ಕೆ ಬರೀ ಇಷ್ಟಪಟ್ಟರೆ ಸಾಲದು, ಅದಕ್ಕೆ ತುಂಬಾ ಎಫರ್ಟ್ಸ್ ಹಾಕ್ಬೇಕು, ಕಷ್ಟಪಡಬೇಕು. ನಾನು ಸುಮಾರು 10 ವರ್ಷಗಳಿಂದ ಬೇರೆ ನಾಟಕಗಳನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿಗೆ ಬಂದು ರಂಗಾಯಣ ಅವ್ರದ್ದು ಕರೆದಿ ನನಗೊಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ನನಗೆ ಭಾಷಣ ಮಾಡೋದಕ್ಕೆ ಬರೋದಿಲ್ಲ, ನನಗೆ ನಾಟಕ ಮಾಡೋದಕ್ಕೆ ತುಂಬಾ ಇಷ್ಟ. ನನಗೆ ತಪ್ಪಾಗಿದೆ, ಕ್ಷಮಿಸಿ. ನಾನು ಇಲ್ಲಿವರೆಗೆ ಬರೋಕ್ಕೆ ಕಾರಣ ಏನಂದ್ರೆ, ಎಲ್ಲರೂ ಗುರುತಿಸೋಕ್ಕೆ ಕಾರಣ ಏನಂದ್ರೆ, ಡೈರೆಕ್ಟರ್, ಅಪ್ಪ ಅಮ್ಮ ಫಸ್ಟ್ ಸಪೋರ್ಟ್ ನನಗೆ ಕೊಟ್ಟಿದ್ದು. ನನ್ನ ಅಪ್ಪ ಅಮ್ಮ ನಾನು ಏನೇ ಮಾಡೋದಿಕ್ಕೂ ಮಾಡು ಮಗನೇ ಅಂತ ಹೇಳ್ತಾ ಇದ್ರು. ನನಗೆ ತುಂಬಾ ಪ್ರೌಡ್ ಫೀಲಿಂಗ್ ಆಗುತ್ತೆ. ಎಷ್ಟೊಂದು ಜನ ಪೇರೆಂಟ್ಸ್ ಸಪೋರ್ಟ್ ಮಾಡಲ್ಲ, ಎಲ್ಲರೂ ಪೇರೆಂಟ್ಸ್ ಸಪೋರ್ಟ್ ಮಾಡಿ ಅವ್ರ ಮಕ್ಕಳಿಗೆ. ಆಮೇಲೆ ನನ್ನ ಟೀಮ್ ಮೆಂಬರ್ಸ್ ನನ್ನ ಬ್ಯಾಕ್ ಬೋನ್ ಆಗಿ ನಿಂತಿರೋದಕ್ಕೆ ಕಾರಣ ಅವರೇ. ನಾನೊಂದು ಸಣ್ಣ ಎಕ್ಸಾಂಪಲ್ ತಗೋಬೇಕಂದ್ರೆ, ಇದಕ್ಕೆ ನೀವೆಲ್ಲ ಸ್ಟ್ರೀಟ್ ಲೈಟ್ಸ್ ನೋಡಿದ್ದೀರಾ ಅನ್ಕೊಂತೀವಿ, ರೋಡ್ ಸ್ಟ್ರೀಟ್ ಲೈಟ್ಸ್. ಅಲ್ಲಿ ಎಷ್ಟೊಂದು ವಯರ್ಸ್ ಒಂದು ಲೈಟಿಗೆ ಕನೆಕ್ಟ್ ಆಗಿರುತ್ತೆ, ಬರೀ ಒಂದು ಬಲ್ಬಿಗೆ ಕನೆಕ್ಟ್ ಆಗಿರುತ್ತೆ. ಆ ಒಂದು ಬಲ್ಬ್ ಇಸ್ ಅನ್ ಆಕ್ಟರ್. ಆ ಒಂದು ಬಲ್ಬ್ಗೆ ಎಷ್ಟೊಂದು ವಯರ್ಸ್ ಕನೆಕ್ಟ್ ಆದ್ರೇನೆ ಲೈಟ್ ಆಗೋದು. ಇಲ್ಲೇ ಇದೆ ನೋಡಿ, ಅದು ಒಂದಕ್ಕೆ ಎಷ್ಟೊಂದು ವಯರ್ಸ್ ಕನೆಕ್ಟ್ ಆಗಿರುತ್ತೆ. ಅದು ಒಂದಿಲ್ಲ ಅಂದ್ರೆ ಲೈಟೇ ಬೀಳಲ್ಲ ರೋಡ್ ಮೇಲೆ. ಸೊ ಆ ಲೈಟ್ ಆಕ್ಟರು. ಆ ವಯರ್ಗಳೆಲ್ಲ ನಮ್ಮ ಟೀಮ್ ಮೆಂಬರ್ಸ್, ಅಪ್ಪ ಅಮ್ಮ, ಆಡಿಯನ್ಸ್, ಆರ್ಗನೈಸರ್ಸ್ ಎಲ್ಲರೂ. ಇದು ನನ್ನ ಥಿಯರಿ. ಆಮೇಲೆ ನಾಟಕಕ್ಕೆ ಸೇರಿದ್ರೆ ಸ್ಟಡೀಸ್ ಇಂಪ್ರೂವ್ ಆಗಲ್ಲ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಅದು ಸುಳ್ಳು, ದೊಡ್ಡ ಸುಳ್ಳು. ನಾಟಕಕ್ಕೆ ಸೇರಿದ್ರೆ ಸ್ಟಡೀಸ್ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡುತ್ತೆ, ದೊಡ್ಡವರಿಗೆ ಗೌರವಿಸೋದನ್ನ ಹೇಳ್ಕೊಡುತ್ತೆ, ಪ್ರೀತಿ ಮಾಡೋದನ್ನ ಹೇಳ್ಕೊಡುತ್ತೆ, ಟೈಮ್ ಸೆನ್ಸ್ ಇಂಪ್ರೂವ್ ಮಾಡುತ್ತೆ, ಡಿಸಿಪ್ಲಿನ್ ಇಂಪ್ರೂವ್ ಮಾಡುತ್ತೆ, ಎಲ್ಲವನ್ನು ಇಂಪ್ರೂವ್ ಮಾಡುತ್ತೆ. ಅದಕ್ಕೆ ಇಲ್ಲಿ ಎಷ್ಟೊಂದು ಜನ ಇದ್ರೆ ನಾಟಕಕ್ಕೆ ಪ್ರಮೋಟ್ ಮಾಡಿ ಅಂತೀನಿ. ಬರೀ ಕನ್ನಡ ನಾಟಕ ಅಲ್ಲ, ಎಲ್ಲ ನಾಟಕನೂ ಪ್ರಮೋಟ್ ಮಾಡಿ, ರಂಗಭೂಮಿ ಪ್ರಮೋಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಾನು ನನ್ನ ನಾಟಕ ಚಿಟ್ಟೆ ಒಂದೆರಡು 3 ಎಕ್ಸ್ಪೀರಿಯನ್ಸ್ಗಳನ್ನ ಹೇಳ್ಬೋದಾ? ಓಕೆ, ಈಗ ಯಾರಲ್ಲಿ ಚಿಟ್ಟೆ ಗೊತ್ತಿಲ್ಲ, ಅದು ನಾನು ಮಾಡ್ತಾ ಇರೋ ಒನ್ ಮ್ಯಾನ್ ಶೋ ಚಿಟ್ಟೆ ಅಂತ. ಅದ್ರದ್ದು ಡೈರೆಕ್ಟರ್ ಕೃಷ್ಣಮೂರ್ತಿ ಗೌತಾರ್ ಸರ್ ಹಾಗೂ ರೈಟರ್ ಡಾಕ್ಟರ್ ಬೇಲೂರಿನಂದನ್ ಸರ್. ಅವರು ನಾಟಕಕ್ಕೆ ಬಂದಾಗ ಅವ್ರು ನನಗೆ ಹೆಸರು ಅಪ್ಪ. ಈ ನಾಟಕ ಮಾಡಿ ಆಮೇಲೆ ಹೋದ್ರೆ ಅಪ್ಪ ಅಷ್ಟೇ. ಇಲ್ಲೇ ಮೈಸೂರಲ್ಲಿ ಕಿರುರಂಗ ಮಂದಿರ ಅಲ್ಲಿ ಶೋ ಮಾಡಿದಾಗ, ಸೆಕೆಂಡ್ ಶೋ March 4th, 2021 ಇಲ್ಲಿ ಶೋ ಮಾಡಿದಾಗ, ಶೋ ಮುಗಿದ್ಮೇಲೆ ಒಬ್ರು ಅಜ್ಜಿ ಬಂದು ಮಗನ ಎತ್ಕೊಂಡು ಹಿಂಗೆ, ಅದರಲ್ಲಿ ಒಂದು ಬಿರಿಯಾನಿ ಸೀನ್ ಬರುತ್ತೆ. ಆ ಬಿರಿಯಾನಿ ನನಗೆ ತಿನ್ನಕ್ಕೆ ದುಡ್ಡಿರಲ್ಲ, ಅದ್ರದ್ದು ಸಾರಿ ಸ್ಪಾಯ್ಲರ್ಸ್ ಕೊಡ್ತಾ ಇದ್ದೀನಿ. ಆ ವಾಸನೆ ತಗೊಂಡು ಹೊಟ್ಟೆ ತುಂಬಿಸ್ಕೊಂತೀನಿ ನಾನು. ಅಲ್ಲಿ ಅಜ್ಜಿಗೆ ಸ್ವಲ್ಪ ಗಿಲ್ಟ್ ಫೀಲ್ ಆಗಿ, ಪಾಪ ನಿಮಗೆ ದುಡ್ಡೇ ಇಲ್ಲ ಅಂತ ಹೇಳಿ ತುಂಬಾ ಇನ್ವಾಲ್ವ್ ಆಗಿ ನನಗೆ ಮನಿ ಕೊಟ್ಟು ಹೋಗೋ ಮಗನೇ ಬಿರಿಯಾನಿ ತಿನ್ಕೋಬಾ ಅಂತ ಹೇಳಿ ದುಡ್ಡು ಕೊಟ್ಟಿದ್ರು. ಆಮೇಲೆ ಒಂದು ಕಾಲೇಜಲ್ಲಿ ಶೋ ಮಾಡಿದಾಗ, ತುಂಬಾ ರಿಚ್ ಕಾಲೇಜ್ ಅದು, ಅಲ್ಲಿ ಶೋ ಮಾಡಿದಾಗ ಒಬ್ರು ಸ್ಟೂಡೆಂಟು ತುಂಬಾ ರಿಚ್ ಅವರು ಬಂದು ಸ್ಟೇಜ್ ಮೇಲೆ ಹೇಳ್ತಾರೆ, ನನಗೆ ಪಾಕೆಟ್ ಮನಿ 10,000 rupees ಕೊಡ್ತಾರೆ ಪರ್ ಮಂತು, ಅದನ್ನೆಲ್ಲ ಇಷ್ಟು ದಿನ ಬರೀ ಮಜಾ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೆ. ಈ ನಾಟಕ ನೋಡಿದ್ಮೇಲೆ ಗೊತ್ತಾಯ್ತು ಬಡತನ ಅಂದ್ರೆ ಏನು, ಅನ್ನ ಎಷ್ಟು ಇಂಪಾರ್ಟೆಂಟು, ಎಜುಕೇಶನ್ ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿ
ಅವರು ಏನಂತಾರೆ ಅಂದರೆ ಪ್ರಾಮಿಸ್ ಮಾಡಿದ್ರು, ನಾನು ತಿಂಗಳಿಗೆ 5,000 ರುಪೀಸ್ ನನ್ನ ಎಂಜಾಯ್ಮೆಂಟ್ಗೆ 5,000 ರುಪೀಸ್ ಯಾರು ಬಡವರಿಗೆ ಇರ್ತಾರೋ ಅವ್ರಿಗೆ ಸಪೋರ್ಟ್ ಮಾಡಿ, ಅವರಿಗೆ ಬಟ್ಟೆ ಕೊಡಿಸಿ, ಊಟ ಕೊಡಿಸಿ, ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾಟಕಕ್ಕೆ ಹಾಗೂ ರಂಗಭೂಮಿಗೆ ಭಾಷೆ ಬೇಡ, ಅಂದರೆ ಅದಕ್ಕೆ ಲ್ಯಾಂಗ್ವೇಜ್ ಬೇಡ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ನಾನು ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ್ ಒಂದು 4 shows ನವೋದಯಲ್ಲಿ ಮಾಡ್ಲಿಕ್ಕೆ ಕರೆದಿದ್ರು. ಅಲ್ಲಿ ನನಗೆ ಭಯ ಆಗ್ಬಿಟ್ಟಿದ್ರು, ಇವ್ರು ಕನ್ನಡ ಅರ್ಥ ಆಗಲ್ವಲ್ಲ, ಹೆಂಗ್ ಮಾಡೋದು ನಾಟಕನ ಅಂತ ಹೇಳಿ ಮಾಡಿದೆ ನಾಟಕ. ಬಟ್ ಅವರು ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಅಂದರೆ ಎಮೋಷನ್ಸ್ನ ಗ್ರ್ಯಾಪ್ ಮಾಡಿ ಅವ್ರಿಗೆ ನಾನು ಅಂತೆಲ್ಲ ಹೇಳ್ತಾ ಇದ್ರು, ಅವ್ರಿಗೆ ಅರ್ಥ ಆಗ್ತಾ ಇತ್ತು, ಇದು ನನ್ಗೆ ಹಸುವು ಆಗ್ತಾ ಇದೆ ಅಂತೆಲ್ಲ ಅರ್ಥ ಆಗಿ ಅವ್ರು ಹೇಳ್ತಾ ಇದ್ರು. ಎಷ್ಟೊಂದು ಟೀಚರ್ಸ್ ಹೇಳ್ತಾ ಇದ್ರು. ಆಮೇಲೆ ಬಂದು ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ರು, ಈ ನಾಟಕ ಏನ್ ಸ್ಟೋರಿ, ನಮ್ಗೆ ಅರ್ಥ ಆಗ್ತಾ ಇತ್ತು ಬಟ್ ಸ್ಟೋರಿ ಅರ್ಥ ಆಗಿಲ್ಲ, ಎಮೋಷನ್ಸ್ ತುಂಬಾ ಅರ್ಥ ಆಗ್ತಾ ಇತ್ತು ಅಂತ. ಆಮೇಲೆ ಈ ವರ್ಷನ ಟಾಪಿಕ್ ನನಗೆ ಗೊತ್ತಾಯ್ತು, ಸಾಮರಸ್ಯ ಅಂತ. ನನಗೆ ಸಾಮರಸ್ಯ ಏನಂದ್ರೆ ಎಲ್ಲರೂ ಒಂದಾಗೋದು. ಅದಕ್ಕೆ ಎಕ್ಸಾಂಪಲ್ ನಾಟಕನೇ, ಲೈಟ್, ಡೈರೆಕ್ಟರ್, ಆಕ್ಟರ್ ಎಲ್ಲವೂ ಇದ್ರೇನೆ ಸಾಮರಸ್ಯ ಆಗೋದು. ಆಮೇಲೆ ಹ್ಯೂಮನ್ ಬಾಡಿ, ನರ್ವಸ್ ಸಿಸ್ಟಮ್ ಎಲ್ಲ ಸೇರಿದ್ರೆ ಒಬ್ಬ ಹ್ಯೂಮನ್ ಆಗೋದು. ಇದಕ್ಕೆಲ್ಲ ಒಂದು ಎಕ್ಸಾಂಪಲ್ ಸಾಮರಸ್ಯ. ಆಮೇಲೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಮಲ್ಲಿಕಾರ್ಜುನ ಸರ್ಗೆ ಹಾಗೂ ನಿರ್ಮಲಾ ಮ್ಯಾಮ್ಗೆ ಹಾಗೂ ರಂಗಾಯಣದ ಎಲ್ಲ ವಾಲಂಟಿಯರ್ಸ್ ಹಾಗೂ ಟೀಚರ್ಸ್ಗೆ ತುಂಬ ಥ್ಯಾಂಕ್ ಯು, ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಲ್ಲ ಮಕ್ಕಳು ನಾಟಕನ ಎಂಜಾಯ್ ಮಾಡಿ, ಪ್ರೀತಿಸಿ ಹಾಗೂ ಅನುಭವಿಸಿ, ಅಭಿನಯಿಸಿ. ಒನ್ಸ್ ಅಗೇನ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು.